ನಿಮ್ಮಲ್ಲಿ ರಾಜಕೀಯ ಮಾಡ್ಬಿಡಿ, ರಾಜಕೀಯ ಮಾಡಕ್ ಹೋಗ್ಬೇಡಿ. ನಮ್ಮ ಸಾಧ್ಯತೆ ಹಿಂದೂ ನಿಮಗ್ ಮಾತ್ರ ಮುಸ್ಲಿಂ ಸರ್. ಒಂದ್ ನಿಮಿಷ ತಡ್ರಿ, ಅವ್ರದಾರ ನಿಮಗ್ ಮಾತ್ರ ಕೇಳೋಣ. ಹೇಳ್ರಿ ಹೇಳ್ರಿ ಏನ್ ಹೇಳ್ತೀರಿ ಮಾತಾಡ್ತೀರಿ ಸರ್? ಸರ್ ಅರಗ ಸರ್ ಏನ್ ಹೇಳ್ರಿ ನೀವು ಹೇಳ್ರಿ ಹೇಳ್ರಿ. ನನ್ನ ರಿಕ್ವೆಸ್ಟ್ ಇಷ್ಟೇನೆ, ನೋಡಿ ನೀವು ಉತ್ತರ ಕೊಡ್ತಾ ಇದ್ದೀರಿ, ಪೂರ್ಣ ಕೊಡಿ. ಇಲ್ಲಿ ಮಧ್ಯದಲ್ಲಿ ನಮ್ಮ ಯಾರ ಜಾಣತನವೂ ಬೇಡ, ಯಾಕಂದ್ರೆ ಇದು ಇವತ್ತಿಗೆ ಮುಗಿಯೋದಿಲ್ಲ, ಎಂಡ್ ಆಗೋದಿಲ್ಲ. ತಾವೇ ಹೇಳಿದ್ರಿ ನಿಮ್ ಕಾಲದಲ್ಲಿ ಅಷ್ಟು ನೋಟಿಸ್ ಕೊಟ್ರಿ, ನಮ್ಮ ಕಾಲದಲ್ಲಿ ನೋಟಿಸ್ ಪ್ರಶ್ನೆ ಬರಲ್ಲ. ನೋಟಿಸ್ನ ಕೊಡ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕಾಯ್ದೆಗಳಿದ್ದಾವೆ. ನಾನು ನೀವು ಸರ್ಕಾರ ಇತ್ತಿಲ್ಲ ಸರ್, ಕೇಳ್ರಿ. ಇಲ್ಲಿ 4 ಹಿಡ್ಕೊಂಡಿದ್ದವರೆಗೂ ನಿಮ್ದೇ ಸರ್ಕಾರ ಇದೆಯಲ್ಲ, ಕೇಳಿ. ರಾಜ್ಯ ಸರ್ಕಾರ ತೆಗಿಯಕ್ಕೆ ಸಾಧ್ಯ? ತೆಗಿಬೇಕಾಗಿರೋದು ಬೇಕಾದ್ರೆ ಕೇಂದ್ರ ಒಂದ್ ನಿಮಿಷ ಕೇಳಿ. ನಾವು ನೀವು ಯಾರು ರಾಜಕೀಯ ಮಾಡೋದು ಆದ್ರೆ ತಾವೊಂದು ಮಾತು ಹೇಳಿದ್ರೆ ಇದ್ರಲ್ಲಿ ರಾಜಕೀಯ ಬೇಡ ಅಂತ. ನಾವು ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೇದೇ. ರೈತರು ಎದ್ದು ಬೀದಿ ಮೇಲೆ ಬಂದ್ರು, ನಿಮ್ಗೂ ಗೊತ್ತಿದೆ. ಒರಿಜಿನಲ್ ರೈತರು ಯಾರು ಬಂದಿಲ್ಲ. ನೀವು ಸೃಷ್ಟಿ ಮಾಡಿ ರಾಜಕೀಯ ಮಾಡಿರೋದ್ರಲ್ಲಿ ರೈತರು ಬಂದಿಲ್ಲ, ಒರಿಜಿನಲ್ ರೈತರು. ಮತ್ತೆ ಇನ್ಯಾರು ಬಂದಿಲ್ಲ? ಅನ್ಯಾಯ ಆಗಿದ್ರೆ ಮಾಡಿ. ನಾನು ನಾನು ಬರಕ್ ಸಿದ್ಧ ಆಗಿದ್ದೀನಿ. ಇವ್ರು ಎಲ್ಲ ರೈತರು ಹೋಗೋ ನಡೀರಿ, ಎಲ್ಲ ರೈತರಿಗೆ ಅನ್ಯಾಯ ಮಾಡಿ. ಪ್ರಶ್ನೆ ಸಚಿವರೇ ರೈತರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ ನಿಮಗೆ. ರೈತರ ಹೆಸರಲ್ಲಿ ಪ್ರಮಾಣ ವಚನ ತಗೊಂಡು ನೀವು ಈ ರೀತಿ ರೈತರ ಕಷ್ಟದಲ್ಲಿದ್ದಾರೆ, ಸಾಲ ನಂತ ಪ್ರಿಂಟಿಂಗ್ ಮುಖ್ಯಮಂತ್ರಿ ಆದ್ರು ಒಂದೇ ವರ್ಷಕ್ಕೆ ಸಾಲ ಮಾಡಿದ್ರು. ಅವ್ರ ಉತ್ತರ ರೈತರ ಬಗ್ಗೆ ಮಾತಾಡ್ತಾರೆ. ನೀವೇ ಇಲ್ಲಿ ಅನ್ಯಾಯ ಆಗಿದೆ ಹೋಗು ಅಂತ ಹೇಳು. ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ, ಅವ್ರು ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ನಿಮಗೇನೇ ಇದ್ರು ಕ್ಲಾರಿಫೈ ಮಾಡ್ತಾರೆ. ದಯವಿಟ್ಟು ಕೂತ್ಕೊಳ್ರಿ. ಆಂಗ್ಸೈಟಿ ನನಗೆ ಅರ್ಥ ಆಗುತ್ತೆ, ನಿಮ್ಮ ರಾಜಕೀಯ ನನಗೆ ಅರ್ಥ ಆಗುತ್ತೆ. ಮಾಡಿ ಬೇಡ ಮಾಡಬೇಡಿ ಅಂತ ಹೇಳಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡಬೇಕು. ಅವರು ಮಿನಿಸ್ಟ್ರು ಉತ್ತರ ಕೊಡಕ್ಕೆ ಶುರು ಮಾಡಿದ್ದಾರೆ, ನೀವು ಚರ್ಚೆ ಎಲ್ಲ ಮಾಡಿದ್ದೀರಿ ಅಲ್ವಾ? ಇವೆಲ್ಲ ವಿಚಾರಗಳನ್ನೆಲ್ಲ ಹೇಳಿದ್ದೀರಿ. ಲೆಟ್ ಹಿಮ್ ರಿಪ್ಲೈ ಸರ್. ಆಮೇಲೆ ನೀವೇನ್ ಬೇಕಾದ್ರೂ ಕೇಳಿ ಮಿಸ್ಟರ್ ಸರ್. ತಾವೇ ಹೇಳಿದ್ರಿ ಹೋಮ್ ಮಿನಿಸ್ಟರ್ ನಮ್ ಜಮೀರ್ ಅವರಿಗೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳಲ್ಲ. ಬಿಡಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಉತ್ತರ ಕೊಡ್ಬೇಕಾ? ನಾವು ಹೀಗೆ ಮಧ್ಯ ನೀವು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇಲ್ಲ. ಒಂದು ಸಣ್ಣ ಕ್ಲಾರಿಫಿಕೇಶನ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅವರು ರಿಪ್ಲೈ ಸರ್. ಅವರು ಕಂಪ್ಲೀಟ್ ಇಸ್ ರಿಪ್ಲೈ. ಟು ಕ್ವಶನ್ ಹಿಮ್. ಅಲ್ಲಲ್ಲ, ಅವನು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಸರಿ ತಪ್ಪು ಮಾಡಿದ್ಕೆ ಪ್ರಶ್ನೆ ಸಂವಿಧಾನ ಇದ್ರೆ ಆಮೇಲೆ ಪ್ರಶ್ನೆ ಕೇಳಿ. ಅದನ್ನ ಅದು ಬಿಟ್ಬಿಟ್ಟು ಕ್ಲಾರಿಫಿಕೇಶನ್ ಅಲ್ಲ. ಅವ್ರೇನ್ ಹೇಳಿದ್ರು ಗೊತ್ತಾ? ನಾವು ಮಸೀದಿ ಹೊರಡೆ ಇರುವಂತ ಶಿವಲಿಂಗ ಇರುವಂತ ಲಿಂಗಗಳು ಇರುವಂತದನ್ನ ಮಸೀದಿಗಳನ್ನ ಹೊಡೆದಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಹೇಳಿದ್ರು ಅವರು.
ಕಟ್ಟಿದ್ರೆ ಮುಟ್ಟಲ್ಲ. ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಕ್ಲಾರಿಟಿ ಕರೆಕ್ಟ್ ಮಾಡಿ. ನಿಮ್ಗೆ ಹೇಳ್ತಿದ್ದೀನಿ. ಒಂದೇ ನಿಮಿಷ ಸರ್. ನಾನು ಅಪೋಸಿಷನ್ ಲೀಡರ್. ನಾನು ಮಾತಾಡುವಾಗ ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿಗಳೇ ನಾನು ಸರ್ವೆ ನಂಬರ್ ಹೇಳಿದೆ, ಪರ್ಟಿಕ್ಯುಲರ್ ಮೈಸೂರು ಹೇಳಿದೆ, ನಾನು ಚಿಕ್ಕಬಳ್ಳಾಪುರ ಹೇಳಿದೆ, ಆಮೇಲೆ ಮಂಡ್ಯ ಹೇಳಿದೆ, ಆಮೇಲೆ ರಾಯಚೂರು, ಈ ಥರದ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಹೇಳಿದೆ. ನಾನು ವಿಶ್ವೇಶ್ವರಯ್ಯನ ಓದಿರೋ ಸ್ಕೂಲ್ದು ನಾನು ಸರ್ವೆ ನಂಬರ್ ಕೊಟ್ಟು ಈ ಫೋಟೋನು ಎಲ್ಲ ತೋರಿಸ್ದೆ. ನನಗೆ ಹೆಂಗ್ ಉತ್ತರ ಬೇಕು ಅಂತ ನಾನು ಕೇಳೋದು, ನಾನು ಬಯಸೋದು, ಹಂಗೆ ಕೊಡಿ ಅಂತ ಹೇಳಕ್ಕಾಗಲ್ಲ. ನಾನು ಹೇಳಿದ ಪಾಯಿಂಟ್ನ ಅವ್ರು ನೋಟ್ ಮಾಡ್ಕೋಬೇಕಾಯ್ತು. ನೀವು ಈ ಥರ ಹೇಳಿದ್ರಿ, ವಿಶ್ವೇಶ್ವರಯ್ಯನವ್ರು ಓದಿದ ಶಾಲೆನ ನೀವು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಥರದ್ದು ಇಲ್ಲ, ಹಾಗೆ ಹೇಳಬೇಕು. ಮತ್ತೆ ಮೈಸೂರ್ದು ನಾನು ಹೇಳಿದೆ 110 ಮನೆಗಳದು ನೀವು ಕೊಟ್ಟಿದ್ದೀರಾ, ಇಲ್ಲ ಆ ಥರದ್ದಿಲ್ಲ, ಆ ಥರದ್ದು ಏನಾನ ಇದ್ರೆ ಇಮಿಡಿಯೇಟ್ ಆಗಿ ನಾನು ವಜಾ ಮಾಡ್ತೀನಿ ಅಂತ ಒಂದೊಂದೇ ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು. ಇವರು ಸುಮ್ಮನೆ ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸ್ಯಾಂಟಿಟಿ ಬರಲ್ಲ. ನಾವು ಇಷ್ಟು ಜನ ಮಾತಾಡಿದ್ರಿ, ಒಂದು ಸ್ಯಾಂಟಿಟಿ ಬರಬೇಕಾದ್ರೆ ಈಗ ಮುಖ್ಯಮಂತ್ರಿಗಳು ಅವ್ರು ಮಾತಾಡುವಾಗ ನಾವು ನೋಟ್ ಮಾಡ್ಕೊಂಡು ಮಾತಾಡಬೇಕು. ಇಲ್ಲ ನಾನು ಮಾತಾಡಿದ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವು ಹಿಂಗೆ ಹೇಳಿದೆ ಅದಕ್ಕೆ ಇದು ಉತ್ತರ ಅಂತ ಹೇಳ್ತಾರೆ. ಹಾಗೆ ಹೇಳಿದ್ರೆ ಯಾರು ಮಾತಾಡೋದೇ ಇಲ್ಲ, ಮುಗ್ದೋಯ್ತು ನಮ್ದು, ಅಲ್ಲಿಗೆ ಕೇಳೋ ಪ್ರಶ್ನೆನೇ ಬರಲ್ಲ. ಅವ್ರು ಅದನ್ನ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾರೆ. ಜನರಲ್ ಬೇಕಾಗಿಲ್ಲ, ಪರ್ಟಿಕ್ಯುಲರ್ ನಾವ್ ಏನೇನ್ ಕೇಳಿದ್ವಿ ಅದ್ರ ಬಗ್ಗೆ ಕ್ಲಾರಿಟಿ ಹೇಳ್ಬಿಟ್ರೆ ಮುಗ್ದೋಯ್ತು. ಪ್ರಾರಂಭ ಮಾಡಿದ್ದಾರೆ. ಇವ್ರು ಕೇಳದಂತ ಇವರು ಎತ್ತಿರ್ತಕ್ಕಂಥ ವಿಚಾರ ಇದೆಯಲ್ಲ, ಮೈಸೂರದಿರ್ಬೋದು, ಶ್ರೀರಂಗಪಟ್ಟಣದಿರ್ಬೋದು, ಚಿಕ್ಕಬಳ್ಳಾಪುರದಿರ್ಬೋದು, ಅಥವಾ ಯಾವುದೇ ಇರ್ಬೋದು, ಲೆಟ್ ಹಿಮ್ ರಿಪ್ಲೈ, ಲೆಟ್ ಹಿಮ್ ಆನ್ಸರ್ ಯುವರ್ ಕ್ವಶನ್. ಆಮೇಲೆ ನೀವು ಕೇಳಿ. ಬಿಟ್ಟೋದ್ರೆ ಕ್ವಶನ್, ಅವ್ರು ಏನಾದ್ರು ಬಿಟ್ಟೋದ್ರೆ ಕೇಳಿ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.